ಆದರೆ ಆಕೆ ಮಾತನಾಡಲಾಗದೆ ನೀವು ಹೊರಡಿ ನಾನು ಬರ್ತೀನಿ ಅಂತ ಇನ್ನು ಮಾತಾಡೋದೇನಿಲ್ಲ ಅನ್ನುವಂಥ ಕಣ್ಣು ಮುಚ್ಕೊಂಡ್ಬಿಟ್ಲು. ಆರಾಧ್ಯಳ ಸಂಕಟ ತನ್ನ ಮನಸ್ಸಿಗೆ ತಾಕ್ತಿದ್ರು. ಅನಿವಾರ್ಯವಾಗಿ ಅಲ್ಲಿಂದ ಹೊರಟು ಹೋದರು ಸಾವಿತ್ರಿ. ಮುಚ್ಚಿದ ರೆಪ್ಪೆಗಳ ಹಿಂದೆ ಅಧಿರಾಜ್ ವರ್ಮನಾಗ್ತಿರೋ ರೂಪ ಕಾಣಿಸ್ತಿದ್ದಂತೆ ಆರಾಧ್ಯ ಕಣ್ಣುಗಳಿಂದ ಕಣ್ಣೀರು ಉರುಳಿ ಬೆಡ್ಡನ್ನು ತೇವಗೊಳಿಸ್ತು. ಯಾಕೆ ಅಧಿರಾಜ್ ನನ್ನನ್ನು ಅವಾಯ್ಡ್ ಮಾಡ್ತಿದ್ಯಾ? ನೀನೇ ನನ್ನನ್ನು ತಪ್ಪಾಗಿ ತಿಳ್ಕೊಂಡ್ರೆ ನಾನು ಯಾರಿಗೆ ನನ್ನ ನೋವನ್ನು ಹೇಳ್ಕೋಬೇಕು? ನನ್ನ ಜೀವನಕ್ಕೆ ನೀನು ಬಲವಂತವಾಗಿ ಬಂದರು ನಾನು ನಿನ್ನನ್ನು ಒಪ್ಕೊಂಡೆ ಅಲ್ವಾ ಅಮ್ಮ? ನೀನು ನನ್ನ ಜೊತೆ ಸಂತೋಷವಾಗಿದೆಯಾ ಅಲ್ವಾ? ಮಾತ್ರ ನನ್ನ ಮೇಲೆ ನಂಬಿಕೆ ಇಲ್ವಾ? ಯಾಕೆ ಅಧಿರಾಜ್? ಅಧಿರಾಜ್ ವರ್ಮಗೆ ಆರಾಧ್ಯಕ್ಕೆ ತನ್ನ ಮೇಲೆ ಎಷ್ಟು ಪ್ರೀತಿ ಇದೆಯೋ ಆರಾಧ್ಯ ಆಗೋದು ಚೆನ್ನಾಗೇ ಗೊತ್ತು. ಆದರೆ ತಾನು ಅಧಿರಾಜ್ಗೆ ಸರಿಯಾದ ಜೋಡಿಯಲ್ಲ ಅಂತ ಅಂದ್ಕೊಂಡು ಪ್ರತಿ ಬಾರಿಯೂ ದೂರ ಆಗಬೇಕು ಅಂತ ಅಂದ್ಕೊಳ್ತಿದ್ಲು. ಮೊದಲು ಅಧಿರಾಜ್ ವರ್ಮ ತೋರಿಸ್ತಿದ್ದಂತಹ ಕೋಪ ಅದು ಹೆದರ್ಸಿದ್ರು ಅದು ಅವಳು ಒಳ್ಳೆಯದಕ್ಕೆ ಅಂತ ದಿನ ಕಳೆದಂತೆ ಅರ್ಥ ಮಾಡ್ಕೊಂಡಿದ್ಲು ಆರಾಧ್ಯ. ಅದು ಅವನು ತೋರಿಸುವ ಕಮಾಂಡಿಂಗ್ ಸ್ವಭಾವ. ಅವನ ಕೇರಿಂಗ್ನಲ್ಲೇ ತಿಳಿತಾ ಇದ್ದರೆ ಅಧಿರಾಜ್ ವರ್ಮ ಪ್ರೀತಿಯಲ್ಲಿ ಬಿದ್ದಲೋ ಏನೋ ಗೊತ್ತಿಲ್ಲ. ಆದರೆ ಅವನ ಪ್ರೀತಿಯಲ್ಲಿ ಪೀಕಲಾಟದವರೆಗೂ ಬಿದ್ದು ಹೋಗಿದ್ಲು. ಆರಾಧ್ಯ ಅಧಿರಾಜ್ ವರ್ಮರನ್ನ ಮದುವೆ ಆಗೋವರೆಗೂ ತಾನು ವಿಕ್ರಮ್ನನ್ನು ಪ್ರೀತಿಸ್ತಿದ್ದೆ ಅಂತ ಅಂದ್ಕೊಂಡಿದ್ಲು ಅಷ್ಟೆ. ಕರೆಕ್ಟಾಗಿ ಯಾವಾಗ ಅಧಿರಾಜ್ ವರ್ಮ ತನ್ನನ್ನು ಮದುವೆ ಆದನೋ ಸ್ವಲ್ಪ ದಿನಗಳಲ್ಲೇ ನಿಜವಾದ ಪ್ರೀತಿ ಅಂದರೆ ಏನಂತ ಆರಾಧ್ಯಗೆ ಅರ್ಥ ಹೋಗೋಯ್ತು. ಯಾವಾಗ ಅವನ ಜೊತೆ ಜಗಳ ಆಡಿದ್ರೂ ಸರಿ ಅವನೇ ಬಂದು ಸಮಾಧಾನ ಮಾಡ್ತಿದ್ದ. ಈಗಲೂ ಅವನು ಬರ್ತಾನೇನೋ ಅಂತ ಅವಳ ಮನಸ್ಸು ಕಾಯ್ತಾನೆ ಇತ್ತು. ಆದರೆ ಪರಪುರುಷ ಮುಟ್ಟಿದ ದೇಹವನ್ನು ಮತ್ತೆ ಅಧಿರಾಜ್ ವರ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಅವಳಿಗೆ ನಿಜವಾಗ್ಲೂ ಇಷ್ಟನೇ ಇರಲಿಲ್ಲ. ಅದಕ್ಕೆ ವಿಚ್ಛೇದನವನ್ನು ಪಡ್ಕೊಳ್ಳೋಣ ಅಂತ ಅಧಿರಾಜ್ ವರ್ಮನನ್ನು ಅವಳು ಕೇಳಿದ್ಲು ಕೂಡ. ಆದರೆ ವಿಕ್ರಮ್ ಮೇಲಿನ ಇಷ್ಟದಿಂದ ಅವನ ಜೊತೆ ಹೋಗಬೇಕು ಅಂತ ಅಂದ್ಕೊಳ್ತಿದ್ದಾಳೆ ಅಂತ ಅವಳನ್ನ ತಪ್ಪಾಗಿ ತಿಳ್ಕೊಂಡಿದ್ದ ಅಧಿರಾಜ್ ವರ್ಮ. ಒಂದು ಕಡೆ ತನ್ನ ಪ್ರಜ್ಞೆ ಇಲ್ಲದ ಸ್ಥಿತಿಯನ್ನು ಅಡ್ವಾಂಟೇಜ್ ತಗೊಂಡು ತನ್ನ ದೇಹದ ಜೊತೆ ಆಟ ಆಡಿದ ವಿಕ್ರಮ್ ಮೇಲೆ ಕೋಪ ಬರುತ್ತಿದೆ. ಇನ್ನೊಂದು ಕಡೆ ಕನಿಷ್ಠ ಪಕ್ಷ ನಡೆದದ್ದಿದೆ ಅಂತ ತಿಳ್ಕೊಳ್ದೆ ಅಧಿರಾಜ್ ವರ್ಮ ತನ್ನ ಜೊತೆ ಕಠಿಣವಾಗಿ ನಡ್ಕೊಳ್ತಿದ್ರೆ ಅವಳ ಮನಸ್ಸು ತೀವ್ರವಾಗಿ ಗಾಯಗೊಂಡು ಹಾಗಳ್ತಾ ನಿದ್ದೆಗೆ ಜಾರಿದ ಆರಾಧ್ಯ ರಾತ್ರಿ 8 ನಂತರ ಸಾವಿತ್ರಿ ಬಂದು ಎಬ್ಸಿದ ಮೇಲೆ ಎದ್ದೇಳೋದಕ್ಕೆ ಸಾಧ್ಯ ಆಯಿತು. ಭಾರವಾಗಿ ಕಣ್ಬಿಟ್ಟು ಸಾವಿತ್ರಿ ಕಡೆ ನೋಡ್ತಾ ಅಧಿರಾಜ್ ವರ್ಮ ಬಂದಿದ್ದಾರಾ ಅಂತ ಆಸೆಯಿಂದ ಕೇಳಿದ್ಲು ಆರಾಧ್ಯ. ಅಧಿರಾಜ್ ವರ್ಮ ಮನೆಗೆ ಬಂದಾಗಲೇ ಒಂದು ದಿನ ಕಳೆದು ಹೋಗಿತ್ತು. ಅದಕ್ಕೆ ಏನು ಹೇಳಬೇಕು ತಿಳಿದೆ ತಡಬಡಾಯಿಸಿದ್ಲು ಸಾವಿತ್ರಿ. ಸಾವಿತ್ರಿಯ ಮುಖದ ಭಾವನೆಗಳನ್ನು ಅರ್ಥ ಮಾಡಿಕೊಂಡಂತಹ ಆರಾಧ್ಯ ನನಗೆ ಗೊತ್ತು ನನ್ನ ಮೇಲೆ ಜಾಸ್ತಿ ಹೊತ್ತು ಕೋಪವಾಗಿರೋದಕ್ಕೆ ಅವನ ಕೈಯಲ್ಲಿ ಆಗಲ್ಲ ಅಂತ. ಎಲ್ಲಿದ್ದಾನೆ? ಕೆಳಗೆ ನನಗಾಗಿ ವೆಯ್ಟ್ ಮಾಡ್ತಾ ಇದ್ದಾನಾ ಅಂತ ಕೇಳತ್ಲೆ ಎದ್ದು ಬೇಗನೆ ಹೋಗಿ ಫ್ರೆಶ್ ಆಗಿ ಬಂದಳು ಆರಾಧ್ಯ. ಆಗಲೂ ಕೂಡ ಆರಾಧ್ಯ ಮಾತುಗಳಿಗೆ ಏನು ಎಕ್ಸ್ಪ್ರೆಷನ್ ಕೊಡಬೇಕೋ ತಿಳಿದೆ ಹಾಗೆ ನಿಂತುಬಿಟ್ಲು ಸಾವಿತ್ರಿ. ಸಾವಿತ್ರಿ ಇನ್ನೂ ಇಲ್ಲೇ ಇದೆಯಲ್ಲ ಯಾಕೆ? ನಡಿ ನಡಿ ಬೇಗ ಹೋಗೋಣ, ಇಲ್ದಿದ್ರೆ ನಿಮ್ಮ ಸರ್ಗೆ ಕೋಪ ಬಂದುಬಿಡುತ್ತೆ, ಅದರಲ್ಲೂ ಡೆವಿಲ್ ಅಂತ ಹೆಸರಿದೆ ಅವರಿಗೆ ಅಂತ ವೇಗವಾಗಿ ತನ್ನ ರೂಮ್ನಿಂದ ಹೊರಗಡೆ ಬಂದುಬಿಡ್ತಾಳೆ ಆರಾಧ್ಯ. ಅಷ್ಟೇ ಸ್ಪೀಡಾಗಿ ಮೆಟ್ಟಿಲಿಳಿತಾ ಕೊನೆ ಮೆಟ್ಟಿಲಿನ ಮೇಲೆ ನಿಂತು ಹಾಲಿನ ಕಡೆ ನೋಡಿದ ಆರಾಧ್ಯಗೆ ಅಲ್ಲಿ ಎಲ್ಲೂ ಅಧಿರಾಜ್ ವರ್ಮ ಕಾಣಿಸ್ಲಿಲ್ಲ. ಅಷ್ಟು ದೊಡ್ಡ ಮನೆಯಲ್ಲಿ ಮನುಷ್ಯರು ಯಾರೂ ಇಲ್ಲದೆ ಸಪ್ಪೆಯಾಗಿ ಕಾಣಿಸ್ತಿದೆ. ಆದರೂ ಸರಿ ವಾಸ್ತವಕ್ಕೆ ಬರಲಾಗದೆ ಮೆಲ್ಲನೆ ಒಂದೊಂದು ಹೆಜ್ಜೆ ಇಡ್ತಾ ಡೈನಿಂಗ್ ಏರಿಯಾವರೆಗೂ ಹೋಗಿ ನೋಡಿದ್ಲು. ನಿಮಗೆ ಇನ್ನೂ ನನ್ನ ಮೇಲೆ ಕೋಪ ಕಡಿಮೆ ಆಗಿಲ್ವಾ ಅಧಿರಾಜ್? ನಾನು ತಪ್ಪು ಮಾಡಿದರೆ ಈ ಶಿಕ್ಷೆಯನ್ನು ಸಂತೋಷದಿಂದ ಸ್ವೀಕರಿಸ್ತಿದ್ದೆ. ಆದರೆ ನನಗೆ ತಿಳಿದೇ ನಡೆದ ತಪ್ಪಿಗೆ ಯಾಕೆ ನನಗೆ ಇಷ್ಟೊಂದು ದೊಡ್ಡ ಶಿಕ್ಷೆ ಕೊಡ್ತಿದ್ದೀರಾ ನೀವು? ಅಯ್ಯೋ ಅನ್ನುತ್ತಾ ಶೂನ್ಯದ ಕಡೆ ನೋಡ್ತಾ ನಿಂತುಬಿಟ್ಲು ಆರಾಧ್ಯ. ಕಣ್ಣಿನಿಂದ ಸುರಿತಾ ಇರೋ ಕಣ್ಣೀರನ್ನು ಕೂಡ ಲೆಕ್ಕಿಸ್ದೆ ಗಾಳಿಯಲ್ಲಿ ನೋಡ್ತಿರೋ ಆರಾಧ್ಯಳನ್ನು ನೋಡಿ ಹಿಂದಿನಿಂದ ಬರ್ತಿದ್ದ ಸಾವಿತ್ರಿಯ ಕಣ್ಣುಗಳು ತೇವಗೊಂಡವು. ಆದರೆ ಪ್ರಸ್ತುತ ಆರಾಧ್ಯ ಆರೋಗ್ಯ ಕೂಡ ಮುಖ್ಯ ಅಲ್ವಾ? ಅವಳ ಕೈ ಹಿಡಿದು ಕೂರಿಸ್ತಾ ಏನೇ ನಡೆದರೂ ಸರಿ ನಮ್ಮ ಕೋಪವನ್ನು ಊಟದ ಮೇಲೆ ತೋರಿಸ್ಬಾರ್ದು ಮೇಡಮ್.
ನೀವು ಆಮೇಲಾದರೂ ಸರ್ ಜೊತೆ ಮಾತಾಡಬೇಕು ಅಂದರೆ ನಿಮ್ಮ ಮೈಯಲ್ಲಿ ಶಕ್ತಿ ಅನ್ನೋದು ಇರಬೇಕಲ್ವಾ? ಪ್ಲೀಸ್ ಮೇಡಮ್, ಊಟ ಮಾಡಿ ಅನ್ನುತ್ತಾ ಪ್ಲೇಟ್ನಲ್ಲಿ ಊಟವನ್ನು ಬಡಿಸ್ತಾಳೆ ಸಾವಿತ್ರಿ. ಅದನ್ನು ನೋಡಿದ ಆರಾಧ್ಯ ಅಧಿರಾಜ್ ವರ್ಮ ತನಗಾಗಿ ಕೇಕನ್ನು ಕುಕ್ ಮಾಡಿದ್ದನ್ನು ನೆನಪು ಮಾಡಿಕೊಂಡು ಕೈಗೆ ತಗೊಂಡಿದ್ದ ಊಟವನ್ನು ಕೂಡ ಪ್ಲೇಟ್ನಲ್ಲೇ ಬಿಟ್ಟುಬಿಟ್ಲು. ಮೇಡಮ್ ಅಂತಿದ್ದ ಸಾವಿತ್ರಿ ಜೊತೆ ನನಗೆ ಏನೂ ತಿನ್ನಬೇಕು ಅಂತ ಅನ್ನಿಸ್ತಿಲ್ಲ ಅಂತ ಎದ್ದು ಹ್ಯಾಂಡ್ ವಾಶ್ ಮಾಡಿಕೊಂಡು ಮೇಲ್ಗಡೆ ಒಟ್ಟು ಹೋದ್ಲು ಆರಾಧ್ಯ. ತನ್ನ ರೂಮ್ಗೆ ಹೋಗ್ತಾ ಪಕ್ಕದ ರೂಮ್ ಕಡೆ ನೋಡ್ತಿದ್ದ ಅವಳಿಗೆ ಅವ್ರ ನಡುವೆ ಇರೋ ದೂರವನ್ನು ಅದು ಹೇಳ್ತಿರುವಂತ ಕಾಣಿಸ್ತಿದ್ರೆ ತಡ್ಕೊಳ್ಳೋದಕ್ಕಾಗದೆ ವೇಗವಾಗಿ ಹೋಗಿ ಬೆಡ್ ಮೇಲೆ ಬಿದ್ದು ಬಿಕ್ಕಿ ಬಿಕ್ಕಿ ಹತ್ಲು. ಸದ್ಯ ಕಣ್ಣೀರು ಮತ್ತು ನಿದ್ದೆ ಮಾತ್ರ ತನಗೆ ಜೊತೆಯಾಗಿರೋದ್ರಿಂದ ಅಳುತ್ತಲೇ ನಿದ್ದೆ ಮೂಡಿಗೆ ಹೊರಟು ಹೋದ್ಲು. ನೆನ್ನೆಯಿಂದ ಸರಿಯಾಗಿ ಊಟ ಮಾಡಿದ ಕಾರಣ ನೀರಸದಿಂದ ಹೆಚ್ಚಿನ ಸಮಯ ನಿದ್ದೆಯಲ್ಲೇ ಕಳೆದು ಹೋದ್ಲು. ಆರಾಧ್ಯಳ ಹೆಲ್ತ್ ಪೂರ್ತಿಯಾಗಿ ಹಾಳಾಗಬಹುದೇನೋ ಅನ್ನೋ ಅನುಮಾನ ಬಂದು ಸಾವಿತ್ರಿ ಅಧಿರಾಜ್ ವರ್ಮಗ ಕಾಯೋದನ್ನು ಬಿಟ್ಟು ಬೇರೇನು ಮಾಡೋದಕ್ಕೆ ಸಾಧ್ಯನೇ ಆಗಲಿಲ್ಲ. ತನ್ನ ಮೇಲೆ ಬಿದ್ದು ಮುತ್ತು ಕೊಡ್ತಿರೋ ವಿಕ್ರಮ್ ಕನಸಿನಲ್ಲಿ ಬರುವಷ್ಟರಲ್ಲಿ ಗಟ್ಟಿಯಾಗಿ ಕಿರ್ಚ್ತಾ ಮೇಲಕ್ಕೆದ್ಲು. ಕ್ಲೋಸ್ ಆಗಿದ್ದ ಕರ್ಟನ್ಸ್ನಿಂದ ಸಣ್ಣಗೆ ಬೆಳಕು ಕಾಣಿಸ್ತಿದ್ರೆ ಸುತ್ತಲೂ ನೋಡಿಕೊಂಡು ತಾನು ರೂಮ್ನಲ್ಲೇ ಇದ್ದೀನಿ ಅಂತ ನೆನಪಿಗೆ ಬಂದು ಮೆಲ್ಲನೆ ಎದ್ದು ದೀರ್ಘವಾಗಿ ಉಸಿರಾಡಿದ್ಲು ಆರಾಧ್ಯ. ಬಾತ್ರೂಮ್ಗೆ ಹೋಗಿ ತಣ್ಣೀರಿನಿಂದ ಫೇಸ್ ವಾಶ್ ಮಾಡ್ಕೊಳ್ತಾ ರೂಮ್ಗೆ ಬಂದ್ಲು. ಹುಚ್ಚು ಮನಸ್ಸು ತಡೀಲಾಗದೆ ಅಧಿರಾಜ್ ವರ್ಮ ಬಂದಿರ್ತಾನ, ಒಂದು ಸಾರಿ ಅಧಿರಾಜ್ ವರ್ಮನ ನೋಡ್ಬೇಕನ್ನಿಸ್ತಿದೆ ಅಂದ್ಕೊಳ್ತಾ ರೂಮ್ನಿಂದ ಹೊರಗೆ ಬಂದ್ಲು ಆರಾಧ್ಯ. ಅಧಿರಾಜ್ ಇರ್ತಾನೆ ಅಂದ್ಕೊಂಡ ರೂಮಿನ ಬಾಗಿಲುಗಳ ತೆರೆದೇ ಇರೋದು ನೋಡಿ ಅವನಿನ್ನೂ ಮನೆಗೆ ಬಂದಿಲ್ಲ ಅನ್ನೋ ವಿಷಯ ಅರ್ಥವಾಗಿ ಅವಳ ಕಣ್ಣುಗಳಿಂದ ನೀರು ಕೆನ್ನೆಗಳ ಮೇಲೆ ಜಾರ್ತಿತ್ತು. ಆದರೂ ಆಸೆ ಸಾಯದೆ ಮೆಲ್ಲನೆ ಒಂದೊಂದು ಹೆಜ್ಜೆ ಇಡ್ತಾ ಕೆಳಗೆ ಬಂದು ಮೈನ್ ಡೋರ್ ಓಪನ್ ಮಾಡಿಕೊಂಡು ಹೊರಗಡೆ ಹೋದ್ಲು ಆರಾಧ್ಯ. ಕಾರಿಡಾರ್ನಲ್ಲಿ ಕಾಲಿಡ್ತಿದ್ದಂತೆ ಸೆಕ್ಯೂರಿಟಿ ಅವಳ ಹತ್ರ ಓಡ್ ಬಂದು, ಮೇಡಮ್ ಏನಾಯ್ತು ಮೇಡಮ್, ಏನಾದರೂ ಬೇಕಿತ್ತಾ ಅಂತ ಆತಂಕದಿಂದ ಕೇಳ್ತಿರೋ ಅವನ್ನ ನೋಡಿ ಕಷ್ಟಪಟ್ಟು ಬಾಯಿ ತೆರೆದು, ಅಧಿರಾಜ್ ವರ್ಮ ಬಂದಿದ್ದಾರಾ ಅಂತ ಕೇಳಿದ್ಲು ಆರಾಧ್ಯ. ಇಲ್ಲ ಮೇಡಮ್ ಅಂತ ಅವನು ಹೇಳಿದ ತಕ್ಷಣ ಒಂದು ಕ್ಷಣವೂ ಅಲ್ಲಿ ಇರಲಾಗದೆ ಒಳಗಡೆ ಬಂದು ತನ್ನ ರೂಮಿಗೆ ಹೊರಟು ಹೋದ್ಲು. ಬೆಡ್ಗೆ ಆತ್ಕೊಂಡು ಕೆಳಗೆ ಕೂತು ಮೊಣಕಾಲಿನ ಮೇಲೆ ತಲೆ ಇಟ್ಟುಕೊಂಡು ಮಲಗಿದ್ಲು. ಒಂದೇ ಸಮನೆ ತನ್ನ ಸುತ್ತ ಯಾರೂ ಇಲ್ಲ ಅನ್ನುವಂತೆ ತನ್ನ ಪತನಕ್ಕೆ ತಳೆದಂತೆ ಫೀಲ್ ಆದ್ಲು. ಈ ಮನೆಗೆ ಬಂದ ನಂತರ ಮೊದಲ ಬಾರಿ ಇಷ್ಟೊಂದು ದೊಡ್ಡ ನೋವನ್ನು ಹೊರ್ತಾ ಇದ್ದಾಳೆ ಆರಾಧ್ಯ. ಅವಳ ಹಾಗೆ ಆಲೋಚನೆಯಲ್ಲಿ ರಾತ್ರಿ ಇಡೀ ನಿದ್ದೆನೇ ಇಲ್ಲದೆ ಕಳೆದು ಬಿಟ್ಲು. ಸುತ್ತಲೂ ಕತ್ಲೆ ಆಗಿರೋ ಫಾರ್ಮ್ ಹೌಸ್ನ ಕಾರಿಡಾರ್ನಲ್ಲಿ ಒಬ್ಬ ದಾಸನ ಹೆಜ್ಜೆ ಸಪ್ಪಳ ಹೊರತು ಮತ್ಯಾವ ಶಬ್ದವೂ ಅಲ್ಲಿ ಕೇಳಿಸ್ತಿಲ್ಲ. ಡಿಮ್ ಆಗಿರೋ ಲೈಟ್ಗಳ ಮಧ್ಯೆ ವೇಗವಾಗಿ ನಡೆದು ಹೋಗ್ತಿದ್ದ ದಾಸ್ ರೂಮ್ ಡೋರ್ ಓಪನ್ ಮಾಡಿ ನೋಡಿ ಒಂದು ಕ್ಷಣ ಶಾಕ್ ಆಗಿಬಿಟ್ಟ. ಸೋಫಾದಲ್ಲಿ ಕೂತಿರೋ ಅಧಿರಾಜ್ ವರ್ಮ ಶೂನ್ಯದ ಕಡೆ ನೋಡ್ತಾ ಸಿಗರೇಟ್ ಸೇತಾನೇ ಇದ್ದಾನೆ. ಪಕ್ಕದಲ್ಲಿರೋ ಆಸ್ಟ್ರೇಯಲ್ಲೇ ಬಾಕ್ಸ್ ಕಟ್ಲೆ ಸೇದಿ ಬಿಸಾಡ್ದಂದು ಕಾಣಿಸ್ತಿದೆ ಸಿಗರೇಟ್. ಆರಾಧ್ಯಗಾಗಿ ಹುಡುಕೋ ಸಮಯದಲ್ಲಿ ಕೈಗಳಿಗೆ ಗಾಯಗಳಾಗಿರೋದ್ರಿಂದ ಅವನ ಎರಡೂ ಕೈಗಳಿಗೆ ಬ್ಯಾಂಡೇಜ್ ಹಾಕಲಾಗಿದೆ. ಅಷ್ಟು ಡಿಮ್ ಲೈಟ್ನಲ್ಲೂ ಅಧಿರಾಜ್ ವರ್ಮ ಕೋಪ ಸ್ಪಷ್ಟವಾಗಿ ಕಾಣಿಸ್ತಿದೆ. ಆದರೆ ಅವನ ಮುಖದಲ್ಲಿ ಯಾವುದೇ ಎಕ್ಸ್ಪ್ರೆಷನ್ಸ್ ಕಾಣಿಸ್ಕೊಳ್ಳೋದಕ್ಕೆ ಬಿಡ್ತಿಲ್ಲ. ಅಧಿರಾಜ್ ಹಾಗಾಗ್ಬಿಟ್ಟಿರೋ ದಾಸ್ಗೆ ಭಾರಿ ಶಾಕ್ ಆಯಿತು. ಆ ದಿನ ಆರಾಧ್ಯ ವಿಕ್ರಮ್ನಲ್ಲಿರೋ ಪ್ರತಿಯೊಬ್ಬರು ನೋಡಿದ್ರು. ತನ್ನ ಹೆಂಡತಿಯನ್ನು ತನ್ನ ತಮ್ಮನೇ ಹಾಗೆ ಮಾಡೋದು, ಕೊಟ್ಟಿರೋದನ್ನ ಅಷ್ಟು ಜನ ನೋಡೋದು, ಅದರ ಬಗ್ಗೆ ಮಾತಾಡೋದನ್ನ ಯಾವ ಗಂಡನಾದರೂ ಹೇಗೆ ತಾನೇ ಸಹಿಸೋದಕ್ಕೆ ಸಾಧ್ಯ? ದಾಸ್ ದೀರ್ಘವಾಗಿ ನಿಟ್ಟುಸಿರು ಬಿಡ್ತಾ ಅಧಿರಾಜ್ ಹತ್ರ ಬರ್ತಾ, ಸರ್ ಇನ್ನು ಹೀಗೆ ಇದ್ದೀರಾ? ಟೈಮ್ ನೋಡಿದ್ರೆ ಎಷ್ಟಾಯಿತು ಅಂತ? ನೀವೆರಡು ದಿನದಿಂದ ಊಟ ಮಾಡಿಲ್ಲ, ನಿದ್ದೇನೂ ಮಾಡಿಲ್ಲ. ಹೀಗಾದರೆ ಹೇಗೆ ಸರ್ ಅಂತ ಸ್ವಲ್ಪ ಬೇಸರದಿಂದ ಕೇಳಿದ. ಅವಳು ಹೇಗಿದ್ದಾಳೆ ಅಂತ ಯಾವುದೇ ಎಕ್ಸ್ಪ್ರೆಷನ್ಸ್ ಇಲ್ಲದೆ ಕೇಳ್ದ ಅಧಿರಾಜ್ ವರ್ಮ. ಅಧಿರಾಜ್ ವರ್ಮ ಕೇಳಿದ ಆರಾಧ್ಯ ಬಗ್ಗೆ ಅಂತ ಅರ್ಥ ಮಾಡಿಕೊಂಡು, ಮೇಡಮ್ ಚೆನ್ನಾಗಿದ್ದಾರೆ ಸರ್, ಇವತ್ತು ಕೂಡ ಊಟ ಮಾಡಿದ್ರು ಅಂತ ಹೇಳ್ದ. ತನ್ನ ಮಾತಿನ ಮೀರಿ ಆರಾಧ್ಯ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋದಿಲ್ಲ ಅಂತ ಅಧಿರಾಜ್ ವರ್ಮಕ್ಕೆ ಚೆನ್ನಾಗಿ ಗೊತ್ತು. ಅದಕ್ಕೆ ಸಣ್ಣದಾಗಿ ನಕ್ಕು, ನನ್ನ ಬಂಗಾರಾಗೆ ನನಗೆ ಎದುರು ಬೀಳೋದು ಗೊತ್ತಿಲ್ಲ ಅಂತಂದ ಅಧಿರಾಜ್ ವರ್ಮ. ಇನ್ನು ಆರಾಧ್ಯ ತನ್ನ ಮುಂದೆ ವಿಚ್ಛೇದನದ ಬಗ್ಗೆ ಮಾತಾಡೋದಿಲ್ಲ ಅನ್ನೋ ನಿರ್ಧಾರಕ್ಕೆ ಬಂದ. ಅಧಿರಾಜ್ ವರ್ಮಗೂ ಕೂಡ ಆರಾಧ್ಯಗೆ ಡ್ರಗ್ ಕೊಟ್ಟಿರೋದ್ರಿಂದ ವಿಕ್ರಮ್ನನ್ನು ಎದುರಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋ ವಿಷಯ ಗೊತ್ತು. ಇಲ್ದಿದ್ರೆ ತನ್ನನ್ನು ಮೀರಿ ವಿಕ್ರಮ್ ಹೆಸರನ್ನ ನೆನಪಿಸ್ಕೊಳ್ಳೋದಕ್ಕೂ ಕೂಡ ಅವಳು ಹೆದರ್ತಾಳೆ ಅಂತ ಅಧಿರಾಜ್ ವರ್ಮಗೆ ಅದು ನಿಜವಾಗ್ಲೂ ಖಂಡಿತವಾಗಿಯೂ ತಿಳಿದಿದೆ. ಆದರೆ ಅಧಿರಾಜ್ ವರ್ಮ ನೋವೆಲ್ಲ ಇಷ್ಟು ದಿನ ಒಟ್ಟಿಗೆ ಇದ್ದು ಕೂಡ ತನ್ನನ್ನು ಗುರುತಿಸಲಾಗದ ಆರಾಧ್ಯ
ವಿಕ್ರಮ್ ಹೆಸರನ್ನು ಕನವರಿಸ್ತಿರೋದು ಅವನಿಗೆ ತುಂಬ ಬೇಸರ ತರಿಸ್ತು. ಆರಾಧ್ಯ ಬಗ್ಗೆ ಯೋಚಿಸ್ತಿರೋ ಅಧಿರಾಜ್ ಅವರ ಮುಖದಲ್ಲಿ ಕೋಪ ಇನ್ನೂ ಹೆಚ್ಚಾಯಿತು. ಕಣ್ಣುಗಳ ಕೋಪದಿಂದ ಕೆಂಪು ಕೆಂಡದಂತಾದವು. ಅಧಿರಾಜ್ ಮತ್ತೆ ಸ್ಮೋಕ್ ಮಾಡ್ತಾ, ಇಷ್ಟಕ್ಕೂ ನಾನು ಹೇಳಿದ ವಿಷಯ ಏನಾಯ್ತಂತ ಗಂಭೀರವಾಗಿ ಕೇಳಿದ. ದಾಸ್ ಅಧಿರಾಜ್ ವರ್ಮಗೆ ರೆಸ್ಟ್ ತಗೋಬೇಕಂತ ಹೇಳಬೇಕು ಅಂತ ಅಂದ್ಕೊಳ್ಳೋ ಅಷ್ಟರಲ್ಲೇ ಅಧಿರಾಜ್ ವರ್ಮ ಈ ವಿಷಯ ಕೇಳಬೇಕನ್ಸಿದ್ರಿಂದ ತಕ್ಷಣ ಹತ್ರ ಹೋಗಿ, ಅಲ್ಲಿ ಎಲ್ಲ ಚೆಕ್ ಮಾಡಿದೆ ಸರ್. ಅಲ್ಲಿ ವಿಲ್ಲಾವನ್ನು ಸ್ಫೋಟಿಸಲು ಬಾಂಬ್ಸ್ ಯೂಸ್ ಮಾಡಿರೋದು ಅರ್ಥ ಆಯಿತು. ಆದರೆ ವಿಚಿತ್ರ ಏನಪ್ಪ ಅಂತ ಅಂದರೆ, ವಿಲ್ಲ ಎಲ್ಲ ಹಾಳಾಗಿ ಹೋಗಿದ್ರೂ ಕೂಡ ಅಲ್ಲಿ ಯಾರಿಗೂ ಒಂದು ಸಣ್ಣ ಗಾಯ ಕೂಡ ಆಗಿಲ್ಲ ಸರ್. ನನಗೆ ಯಾಕೋ ತುಂಬಾ ಡೌಟ್ ಇದೆ ಸರ್ ಅಂತ ಯೋಚಿಸ್ತಾ ಹೇಳ್ದ ದಾಸ್. ದಾಸ್ ಹೇಳಿದ ಮಾತುಗಳು ಕೇಳ್ತಿದ್ದ ಅಧಿರಾಜ್ ವರ್ಮ ಏನನ್ನೂ ಮಾತಾಡಲಿಲ್ಲ. ಆದರೆ ಊಹಿಸಿದಂತೆ ನಡೆದಿದೆ ಅಂತ ಅಂದ್ಕೊಂಡ ವಿಕ್ರಮ್. ಡ್ರಗ್ಸ್, ಬಾಂಬ್ಸ್, ವಿಲ್ಲಾ ಕುಸಿದು ಬೀಳೋದು, ಹೀಗೆ ಪ್ರತಿಯೊಂದನ್ನು ಒಂದಕ್ಕೊಂದು ಲಿಂಕಪ್ ಮಾಡ್ತಾ ಯೋಚಿಸ್ತಿರೋ ಅಧಿರಾಜ್ ವರ್ಮಗೆ ಯಾವುದೇ ಅನುಮಾನಾಸ್ಪದ ವಿಷಯಗಳು ಕಾಣಿಸ್ತಿಲ್ಲ. ಆರಾಧ್ಯ ಡ್ರಗ್ಸ್ ತೊಗೊಂಡಿದ್ದು ಜಸ್ಟ್ ಬೈ ಮಿಸ್ಟೇಕ್ ನಡೆದಿದೆ. ಹಾಗಾದರೆ ವಿಲ್ಲಾದಲ್ಲಿ ಬಾಂಬ್ ಇಟ್ಟಿದ್ದು ಯಾರು? ಆ ಅಗತ್ಯ ಯಾರಿಗಿದೆ ಅಂತ ಯೋಚಿಸ್ತಿರೋ ಅಧಿರಾಜ್ ವರ್ಮಗೆ ಡೋರ್ ಸಪ್ಪಳ ಕೇಳಿಸಿದ ತಕ್ಷಣ ಬೇಸರದಿಂದ ತಲೆ ತಿರುಗಿಸಿ ನೋಡ್ದ. ಅಧಿರಾಜ್ ವರ್ಮ ನೋಟಕ್ಕೆ ಹೆದರಿದ ಬಾಡಿಗಾರ್ಡ್ಸ್, ಸರ್ ನಿಮಗಾಗಿ ರಾಘವೇಂದ್ರ ವರ್ಮ ಅವರು ಬಂದಿದ್ದಾರೆ, ನಿಮ್ಮನ್ನು ಭೇಟಿಯಾಗಬೇಕು ಅಂತ ಕೇಳ್ತಾ ಇದ್ದಾರೆ ಅಂತ ಹೇಳ್ದ. ಸರ್, ರಾಘವೇಂದ್ರ ವರ್ಮ ಈ ಟೈಮ್ನಲ್ಲಿ ನಿಮ್ಮನ್ನು ಭೇಟಿಯಾಗೋದಕ್ಕೆ ಬರೋದೇನು? ಟೈಮ್ ಬೆಳಗಿನ ಜಾವ 4 ಆಗ್ತಿದೆ. ಅವ್ರು ರಾತ್ರಿ ಇಡೀ ನಿದ್ದೆ ಮಾಡದೆ ನಿಮ್ಮನ್ನು ಭೇಟಿಯಾಗೋದಕ್ಕೆ ಬರೋದೇನು ಅಂತ ಗೊಂದಲದಿಂದ ಅಂದ ದಾಸ್. ದಾಸ್ ಮಾತಿಗೆ ಅಧಿರಾಜ್ ನಿಜಕ್ಕೂ ರಿಯಾಕ್ಟ್ ಆಗಲಿಲ್ಲ. ಆದರೆ ಅವನ ಎಕ್ಸ್ಪ್ರೆಷನ್ಸ್ನಲ್ಲೇ ವಿಷಯ ಏನಂತ ದಾಸ್ ಅರ್ಥ ಮಾಡ್ಕೊಂಡ. ತಕ್ಷಣ ಆ ರೂಮ್ನಿಂದ ಹೊಟ್ಟು ಹೋದ. ದಾಸ್ ಹೊಟ್ಟೋದು ಸ್ವಲ್ಪ ಸಮಯದ ನಂತರ ರಾಘವೇಂದ್ರ ವರ್ಮ ಒಳಗೆ ಬಂದರು. 60 ವರ್ಷದ ವಯಸ್ಸಿನ ಮಗನಿಗಾಗಿ ಹಾರಾಟ ಪಡ್ತಾ ಒಂದೇ ರಾತ್ರಿಯಲ್ಲಿ 80 ವರ್ಷದ ಮುದುಕನಂತೆ ಬದಲಾಗ್ಬಿಟ್ಟಿದ್ದ ರಾಘವೇಂದ್ರ. ನೀರಸವಾಗಿ ಹೆಜ್ಜೆ ಇಡ್ತಾ ಒಳಗಡೆ ಬಂದ ರಾಘವೇಂದ್ರನನ್ನು ನೋಡಿ, ಕೂತ್ಕೊಳ್ಳಿ ಅಂತ ತನ್ನ ಎದುರಿಗಿರುವಂತಹ ಸಿಂಗಲ್ ಸೀಟರನ್ನು ಸೌಮ್ಯವಾಗಿ ತೋರಿಸ್ತಾ. ಅವನಿಷ್ಟು ಸೌಮ್ಯವಾಗಿ ಮಾತಾಡೋದಕ್ಕೆ ನೋಡಿದ್ರು ಅವನ ಧ್ವನಿಯಲ್ಲಿನ ಗಂಭೀರತೆ ರಾಘವೇಂದ್ರನಿಗೆ ತಿಳಿಯುತ್ತಾನೆ ಇತ್ತು. ರಾಘವೇಂದ್ರ ಅಧಿರಾಜ್ ವರ್ಮ ಎದುರು ಕೂತು, ಅದು ಸಣ್ಣ ಕೆಲಸ, ಇದು ನಿನ್ನ ಭೇಟಿಯಾಗೋದು ಬಂದೆ ಅಧಿರಾಜ್, ನೀನು ಕೂಡ ಎಚ್ಚರವಾಗಿರ್ತೀಯ ಅಂತ ಅಂದ್ಕೊಂಡಿರಲಿಲ್ಲ, ಸ್ವಲ್ಪ ಅರ್ಜೆಂಟ್ ಅದಕ್ಕೆ ಅಂತಿದ್ದಾನೆ ರಾಘವೇಂದ್ರ. ನೀವು ನನಗಾಗಿ ಈ ಟೈಮ್ನಲ್ಲಿ ಇಲ್ಲಿವರೆಗೆ ಬಂದಿದ್ದೀರಾ ಅಂದರೆ ಅಷ್ಟು ಅರ್ಜೆಂಟ್ ಮ್ಯಾಟರ್ ಏನಂತ ತಿಳ್ಕೊಳ್ಬಹುದೇ ಅಂತ ಕೇಳಿದ ಅಧಿರಾಜ್ ವರ್ಮ. ಆದರೆ ಅವನ ಕಣ್ಣುಗಳಲ್ಲಿನ ಕೋಪ ರಾಘವೇಂದ್ರನಿಗೆ ಸ್ಪಷ್ಟವಾಗಿ ಕಾಣಿಸ್ತಾನೆ ಇದೆ. ರಾಘವೇಂದ್ರ ಕೈಗಳನ್ನು ಉಚ್ಕೊಳ್ತಾ, 2 ದಿನಗಳಿಂದ ವಿಕ್ರಮ್ ಕಾಣಿಸ್ತಿಲ್ಲ, ಫೋನ್ನಲ್ಲೂ ಕಾಂಟ್ಯಾಕ್ಟ್ ಸಿಗ್ತಾ ಇಲ್ಲ, ಅದಕ್ಕೆ ಅವನ ಬಗ್ಗೆ ನಿನಗೇನಾದರೂ ಗೊತ್ತಿದೆಯೇನೋ ಅಂತ ಕೇಳೋದಕ್ಕೆ ಬಂದೆ ಅಂತಂದ ರಾಘವೇಂದ್ರ ವರ್ಮ. ಮನೆಯವರಿಗೆ ನಿಮಗೆ ತಿಳಿದಿದ್ರೆ ನನಗೆ ಹೇಗೆ ತಿಳಿಯುತ್ತೆ? ಅವನ ಬಗ್ಗೆ ನನ್ನ ಹತ್ರವೂ ಯಾವುದೇ ಇನ್ಫಾರ್ಮೇಷನ್ ಇಲ್ಲ ಅಂತಂದ ಅಧಿರಾಜ್ ವರ್ಮ. ಅಧಿರಾಜ್ ವರ್ಮನ ಮಾತುಗಳಿಗೆ ಕಂಗಾಲಾಗ್ತಾ, ಅಂದರೆ ಅದಿಲ್ಲ, ವಿಕ್ರಮ್ ತನ್ನ ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋಗಿದ್ದು ನನಗೆ ಗೊತ್ತು, ಅಲ್ಲಿ ಆರಾಧ್ಯ ಕೂಡ ಹೋಗಿದ್ಲು ಅಂತ ನನಗೆ ತಿಳಿಯಿತು. ಆದರೆ ವಿಕ್ರಮ್ ಬಗ್ಗೆ ಆರಾಧ್ಯಳನ್ನು ಕೇಳೋಣ ಅಂತ ಬಂದೆ ಅಷ್ಟೇ. ಆದರೆ ಮೊದಲು ನಿನ್ನ ಹತ್ರ ಒಂದು ಸಾರಿ ಪರ್ಮಿಷನ್ ತೊಗೊಂಡ್ರೆ ಬೆಟರ್ ಅಂತ ಹೀಗೆ ಬಂದೆ ಅಂತ ಇಕ್ಕಟ್ಟಿನಲ್ಲ ಅಂದ ರಾಘವೇಂದ್ರ ವರ್ಮ. ಎಲ್ಲ ತಿಳಿದಿರೋ ನಿಮಗೆ ವಿಲ್ಲಾ ಕುಸಿದು ಬಿದ್ದ ವಿಷಯ ಗೊತ್ತಿಲ್ವಾ ಅಂತ ತನ್ನ ಸೀರಿಯಸ್ ವಾಯ್ಸ್ನಲ್ಲಿ ಕೇಳ್ತಾನೆ ಇರುವಾಗ ಅವನನ್ನೇ ನೋಡ್ದ ಅಧಿರಾಜ್ ವರ್ಮ. ಅಧಿರಾಜ್ ವರ್ಮ ನೋಟಕ್ಕೆ ರಾಘವೇಂದ್ರನ ಬೆನ್ನಲ್ಲಿ ನಡುಕ ಶುರುವಾಯಿತು. ತನ್ನ ಮಗನ ಬಗ್ಗೆ ಅವರನ್ನು ಹೇಗೆ ಕೇಳಬೇಕು ಅನ್ನೋದು ಅರ್ಥ ಆಗಲಿಲ್ಲ. ಗೊತ್ತು, ಅಲ್ಲಿ ಬಾಂಬ್ ಬ್ಲಾಸ್ಟ್ ನಡೆದಿದೆ ಅಂತ ಗೊತ್ತು, ಆದರೆ ಅಲ್ಲಿ ಯಾರೂ ಸಾಯಲಿಲ್ಲ ತಾನೇ? ಕನಿಷ್ಠ ಪಕ್ಷ ಯಾರಿಗೂ ಗಾಯಗಳು ಆಗಿಲ್ಲ. ಅಂಥದ್ರಲ್ಲಿ ವಿಕ್ರಮ್ ಒಬ್ಬನೇ ಹೇಗೆ ಕಾಣದಂತ ಹೋದ್ನೋ ನನಗೆ ಅರ್ಥನೇ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರೋ ರಾಘವೇಂದ್ರನ ಮುಖದಲ್ಲಿ ಕೋಪ, ವೇದನೆ ಸ್ಪಷ್ಟವಾಗಿ ತಿಳಿತಾ ಇದೆ. ಯಾರಿಗೂ ತಿಳಿದಂತೆ ತಪ್ಪಿಸ್ಕೊಳ್ಳೋದಕ್ಕೆ ಅವನೇನು ಸಣ್ಣ ಮಗು ಅಲ್ಲ ತಾನೇ? ಅದರಲ್ಲೂ ಈ ಟೈಮ್ನಲ್ಲಿ ನನ್ನ ಹತ್ರ ಬಂದು ಕೇಳ್ತಾ ಇದ್ದೀರಾ ಅಂದರೆ ವಿಕ್ರಮ್ ಕಾಣೆ ಆಗೋದಕ್ಕೆ ಕಾರಣ ನಾನೇ ಅಂತ ನೀವು ಅಂತ ಅಂದ್ಕೊಳ್ತಿದ್ದೀರಿ ತಾನೇ ಏನು ಅಂತ ಎಕ್ಸ್ಪ್ರೆಷನ್ಲೆಸ್ ಫೇಸ್ನಿಂದ ಅಂದ
ಅಧಿರಾಜ್ ವರ್ಮ ಹಾಗಂತ ಅಲ್ಲ ಅಧಿರಾಜ್, ಅವನಿಗೆ ಒಬ್ಬನೇ ಒಬ್ಬ ಅಣ್ಣ ನೀನು. ಅವನ ವಿಷಯದಲ್ಲಿ ನೀನು ಹಾಗೆ ನಡ್ಕೊಳ್ತೀಯ ಅಂತ ನನಗೆ ಗೊತ್ತು. ನೀನು ಅನಾವಶ್ಯಕವಾಗಿ ನನ್ನ ತಪ್ಪಾಗಿ ತಿಳ್ಕೊಬೇಡ ಅಧಿರಾಜ್, ನನಗೆ ಅಂಥ ಉದ್ದೇಶ ಯಾವುದೂ ಇಲ್ಲ ಅಂತ ಅಧಿರಾಜ್ ವರ್ಮ ಮುಖ ನೋಡಲು ಕೂಡ ಹೆದರ್ತಾ ಅಂದ ರಾಘವೇಂದ್ರ ವರ್ಮ. ಆದರೆ ಅಧಿರಾಜ್ ವರ್ಮ 2 ದಿನಗಳಿಂದ ಮನೆಗೆ ಹೋಗದೆ ಫಾರ್ಮ್ ಹೌಸ್ನಲ್ಲಿ ಯಾಕಿದ್ದಾನೋ ತಿಳ್ಕೊಳ್ಳೋ ಉದ್ದೇಶದಿಂದಲೇ ಆ ಟೈಮ್ನಲ್ಲಿ ಅಲ್ಲಿಗೆ ಬಂದಿದ್ದ ರಾಘವೇಂದ್ರ. ಮಗನ ಬಗ್ಗೆ ಹುಡುಕ್ತಾ ಇರೋ ಅವನಿಗೆ ಯಾವುದೇ ಕ್ಲೂ ಕೂಡ ಸಿಗಲಿಲ್ಲ. ವಿಲ್ಲಾದಲ್ಲಿ ಪಾರ್ಟಿಗೆ ಹೋದವರೆಲ್ಲರೂ ಎನ್ಕ್ವೈರಿ ಮಾಡಿದ. ಯಾರ ಹತ್ರಲಾದರೂ ವಿಕ್ರಮ್ ಬಗ್ಗೆ ಸಣ್ಣ ಇನ್ಫಾರ್ಮೇಷನ್ ಕೂಡ ಬರಲಿಲ್ಲ. ಒಂದು ವೇಳೆ ಅಧಿರಾಜ್ ವರ್ಮ ವಿಕ್ರಮ್ನನ್ನು ಕೊಂದು ಅಲ್ಲಿ ಊದು ಹಾಕಿದರೂ ಸರಿ, ಯಾರೂ ಬಾಯಿ ಬಿಡೋದಿಲ್ಲ. ಅಧಿರಾಜ್ ವರ್ಮಾಗಿರೋ ಅಧಿಕಾರ ಅಂಥದ್ದು ಅಲ್ಲಿ. ಅದಕ್ಕೆ ಡೈರೆಕ್ಟಾಗಿ ಅವನ ಜೊತೆ ಮಾತಾಡೋದಕ್ಕೆ ಬಂದಿದ್ದ ರಾಘವೇಂದ್ರ ತನ್ನ ಕೈಯಲ್ಲಿದ್ದ ಸಿಗರೇಟನ್ನು ಆಸ್ಟ್ರಿಗೆ ಹಾಕ್ತಾ, ಮತ್ತು ನನ್ನ ಮೇಲೆ ಡೌಟ್ ಇಲ್ದಿದ್ದಾಗ ನನ್ನ ಹತ್ರ ಯಾಕೆ ಈ ಟೈಮ್ನಲ್ಲಿ ಬರೋದು, ಇನ್ನು ಹೋಗಿ ರೆಸ್ಟ್ ತೊಗೊಳ್ಳಿ, ಅದರಲ್ಲೂ ಏಜ್ ಕೂಡ ಆಗೋಗ್ತಿದೆ, ಹೀಗೆ ರೆಸ್ಟ್ ಇಲ್ಲದೆ ತಿರುಗ್ತಿದ್ರೆ ನಿಮಗೆ ಅಷ್ಟು ಒಳ್ಳೆಯದಲ್ಲ ಅಂತಂದ. ಇನ್ನು ಅಧಿರಾಜ್ ವರ್ಮ ಬಾಯ್ ಬಿಟ್ಟು ಏನೂ ಹೇಳೋದಿಲ್ಲ ಅಂತ ರಾಘವೇಂದ್ರನಿಗೆ ಅರ್ಥ ಆಗೋಯ್ತು. ಹಾಗಂತ ಮಗನ ಜಾಡ ತಿಳಿದ ಅಲ್ಲಿಂದ ಹೋಗೋದಕ್ಕೆ ಅವನಿಗೆ ಇಷ್ಟ ಇರಲಿಲ್ಲ. ನನಗಾಗಲ್ಲ ಅಧಿರಾಜ್ ವರ್ಮ, ಒಂದು ಸಾರಿ ನಿಮ್ಮ ವನಜಾಕ್ಷಿ ಚಿಕ್ಕಮ್ಮ ಬಗ್ಗೆ ಯೋಚಿಸು. ಅವಳು ವಿಕ್ರಮ್ ಬಗ್ಗೆ ತುಂಬಾ ಬೇಸರದಲ್ಲಿದ್ದಾಳೆ ಕಣಪ್ಪ. ಇಲ್ಲಿವರೆಗೆ 2 ದಿನದಲ್ಲಿ ಬರ್ತಾನೆ ಅಂತ ಏನೋ ಒಂದು ಹೇಳಿ ಮ್ಯಾನೇಜನ್ನ ಮಾಡಿದ್ದೀನಿ ನಾನು, ಆದರೆ ಇನ್ನು ನನ್ನ ಕೈಯಲ್ಲಿ ಆಗ್ತಾನೇ ಇಲ್ಲ. ಅದಕ್ಕೆ ಪ್ಲೀಸ್ ಅಧಿರಾಜ್, ನಿನಗೆ ವಿಕ್ರಮ್ ಬಗ್ಗೆ ಏನಾದರೂ ಗೊತ್ತಿದ್ರೆ ನನಗೆ ಹೇಳು. ಸ್ವಲ್ಪ ತಗ್ಗು ಮಾತಾಡಿದ ರಾಘವೇಂದ್ರ. ನನಗೆ ಯಾರ ಬಗ್ಗೆ ಯೋಚಿಸೋ ಅಗತ್ಯ ಇಲ್ಲ. ನೀವು ಕೇಳಿದ ವ್ಯಕ್ತಿ ಬಗ್ಗೆ ನನ್ನ ಹತ್ರ ಯಾವುದೇ ವಿವರಗಳಿಲ್ಲ. ಇನ್ನು ನೀವು ಹೋಗಿ ಹೊರಗಡೆ ಎನ್ಕ್ವೈರಿ ಮಾಡಿಕೊಂಡ್ರೆ ಬೆಟರ್ ಅಂತ ಹೇಳ್ತಿರೋ ಅಧಿರಾಜ್ನ ಮುಖದಲ್ಲಿ ಕೋಪ, ಯಾವುದೇ ಕರುಣೆ ಇಲ್ಲದ ಮಾತುಗಳು ಕೇಳಿದ ರಾಘವೇಂದ್ರ ಇನ್ನೂ ಏನು ಮಾತಾಡೋದಕ್ಕಾಗದೆ ಅಲ್ಲಿಂದ ಹೊರಟು ಹೋದ. ಒಬ್ಬನೇ ಒಬ್ಬ ತಮ್ಮ ಅಂತ ಯಾವ ದಿನ ನನ್ನ ಜೊತೆ ಆಗಿದ್ದವನು ತಂದೆ ತೀರ್ಕೊಂಡಾಗಿದ್ದ ಒಂಟಿಯಾಗಿ ದಿಕ್ಕಿಲ್ಲದವನಂತೆ ಬದುಕ್ತಾ ಇದ್ದರು. ಈ ದಿನ ಅವರ ಪ್ರಯೋಜನಗಳಿಗಾಗಿ ಸಂಬಂಧವನ್ನು ಬೆಳೆಸ್ತಿದ್ದಾರೆ ಅಂತ ವಿರಕ್ತಿಯಿಂದ ಅಂದುಕೊಳ್ತಾ ಬೇಸರದಿಂದ ನಗ್ತಾ ಅಧಿರಾಜ್ ವರ್ಮ. ರಾಘವೇಂದ್ರ ಓಟು ಸ್ವಲ್ಪ ಹೊತ್ತಿಗೊಳಗಡೆ ಬಂದ ದಾಸ್ ಅವನ್ನ ನೋಡಿದ ತಕ್ಷಣ ಅವನು ಇದಾನ ಹೋದ್ನ ಅಂತ ಗಂಭೀರವಾಗಿ ಕೇಳಿದ ಅಧಿರಾಜ್. ಇನ್ನು ಬದುಕೇ ಇದ್ದಾನೆ ಸರ್, ಒಂದು ಸಾರಿ ನೀವು ಹೋಗಿ ನೋಡ್ತೀರಾ ಅಂತ ಕೇಳಿದ ದಾಸ್. ಇನ್ನು ವಿಕ್ರಮ್ ಬದುಕೇ ಇದ್ದಾನೆ ಅಂತ ತಿಳ್ಕೊಂಡ ಅಧಿರಾಜ್ ಕಣ್ಗಳಲ್ಲಿ ಕೆಂಪು ರೇಖೆಗಳ ಆವರಿಸಿದವು. ಮತ್ತು ನನ್ನ ಪ್ರೀತಿಯ ತಮ್ಮನ ಸಂಗತಿ ಏನು ಅಂತ ಮತ್ತೊಂದು ಸಿಗರೇಟ್ ಹಚ್ಚಿದ ಅಂದ ಅಧಿರಾಜ್. ಅವರು ಹೊರಟು ಹೋದ್ರು ಸರ್, ನಾವು ವಿಕ್ರಮ್ ಹತ್ರ ಹೋಗಬಹುದು, ನೋ ಪ್ರಾಬ್ಲಮ್ ಅಂತಂದ ದಾಸ್. ಸಿಗರೇಟ್ ಸೇದಿದ ಹೊಗೆಯನ್ನು ಗಾಳಿಯಲ್ಲಿ ಬಿಡ್ತಾ, ಅಷ್ಟು ಸುಲಭವಾಗಿಲಿಂದ ಹೊರಟು ಹೋಗ್ತಾನೆ ಅಂತ ನೀನು ಅಂದ್ಕೊಳ್ತಿದ್ಯಾ ಅಲ್ವಾ? ಯಾವಾಗಲಿಂದ ಹೊರಗಡೆ ನಾನು ಯಾವಾಗ ಬರ್ತೀನಿ ಅಂತ ಕಾಯ್ತಿದ್ದಾನೆ. ಇಲ್ಲೇ ಎಲ್ಲೋ ಹಳ್ಳದ ಹತ್ರ ನರಿಯಂತೆ ಹೊಂಚಾಗ್ತಾ ಕಾಯ್ತಿರ್ತಾನೆ. ಆದ್ದರಿಂದ ಖಂಡಿತ ನಾವು ಹೊರಗೆ ಹೋದರೆ ನಮ್ಮನ್ನು ಫಾಲೋ ಮಾಡ್ತಾನೆ ಇರ್ತಾನೆ ಅಂತ ಅಂದ ಅಧಿರಾಜ್ ವರ್ಮ. ಹಾಗಾದರೆ ಈಗ ನಾವು ಹೊರಗೆ ಹೋಗೋದಕ್ಕೆ ಸಾಧ್ಯ ಆಗಲ್ವಾ ಸರ್ ಅಂತ ದಾಸ್ ಕೇಳಿದ ತಕ್ಷಣ ಸಣ್ಣದಾಗಿ ನಕ್ಕ ಅಧಿರಾಜ್ ವರ್ಮ. ಅವನ ಆಲೋಚನೆಗಳಲ್ಲಿ ಏನಿದೆಯೋ ದಾಸ್ಗೆ ಅರ್ಥ ಆಗಲಿಲ್ಲ. ಪ್ರತಿ ಮನುಷ್ಯನಿಗೂ ಕೆಲವು ವೀಕ್ನೆಸ್ ಪಾಯಿಂಟ್ಸ್ ಇರುತ್ತವೆ ಸರ್. ನಮ್ಮ ಚಿಕ್ಕಪ್ಪ ರಾಘವೇಂದ್ರನಿಗಿರೋದು ವಿಕ್ರಮ್ ಎಂಬ ವೀಕ್ ಪಾಯಿಂಟ್. ಈಗ ಅವನನ್ನು ಡೀಲ್ ಮಾಡಬೇಕು ಅಂತ ಅಂದರೆ ವಿಕ್ರಮ್ ನಮ್ಮ ಹತ್ರನೇ ಇದ್ದಾನೆ ಅಂತ ಅವನಿಗೆ ತಿಳಿಬೇಕು. ಸೊ ನಾವೀಗ ಖಂಡಿತ ನನ್ನ ಮನಾಗದ ತಮ್ಮನ ಹತ್ರ ಹೋಗಬೇಕು ಅಂತ ಇವಿಲ್ ಸ್ಮೈಲ್ನೊಂದಿಗೆ ಅಂದ ಅಧಿರಾಜ್ ವರ್ಮ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.